ಕಬ್ಬಿನ ಉತ್ಪಾದನೆ ಕಮ್ಮಿ ಆಗೋ ಕಾರಣ ಏನಂತ ಪ್ರಥಮ ತಿಳ್ಕೊಳ್ಳೋ. ಯಾಕಂದ್ರೆ ಈಗ ಕಬ್ಬ ಕಡಿದು ಕಾರ್ಖಾನೆಗೆ ಹೋಗ್ತಾ ಇದೆ, ಹಿಂದ್ಗಡೆ ಏನು ಉಳಿದೈತಿ ಅದರದ್ದು ಕೊಡವಿ ಹೆಂಗೆ ಜಾಸ್ತಿ ಉತ್ಪಾದನೆ ತೊಗೊಳಿಸಲಿಗೆ ಏನು ಮಾಡಬೇಕು, ಅದು ಉತ್ಪಾದನೆ ಕಮ್ಮಿ ಆಗೋ ಕಾರಣಗಳನ್ನು ಏನು ಪ್ರಥಮ ಅದು ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮುಖ್ಯ ಕಾರಣ ಏನು ರೌದಿ ಉಳಿದಿರ್ತೈತಿ, ರೌದಿ ಸುಟ್ಟು ಬಿಡೋದು ಇದು ಮುಖ್ಯ ಕಾರಣ. ಅಂತರ್ಮಶಾಗತ ಮಾಡಿ ಹಳೆ ಬೇರನ್ನು ಕಡಿದು ಬಿಡೋದು ಇದು ಎರಡನೇ ಕಾರಣ. ರೌದಿ ಸುಟ್ಟಿದ ಮೇಲೆ ಸಾಕಾಗಷ್ಟು ನೀರು ಬಿಟ್ಬಿಡೋದು, ಯಾಕಂದರೆ ಭೂಮಿ ತಂಪಾಗಬೇಕು, ಇದು ಮೂರನೇ ಕಾರಣ. ಮತ್ತು ಎಲ್ಲಕ್ಕಿಂತ ತಡ ಮಾಡಿ ಫರ್ಟಿಲೈಸರ್ ಒಕ್ಕಾಟೋದು, ಏನು ಗೊಬ್ಬರ ಇರ್ತೈತಿ ಗೊಬ್ಬರ ತೊಗೊಳೋದು ಅದು ಲೇಟಾಗಿ ಕೊಟ್ಬಿಡೋದು, ಕೊಟ್ಟದು ಬಿಸಾಕ ಒಕ್ಕಾಟೋದು ಇದು ಒಂದು ಮುಖ್ಯ ಕಾರಣ. ಮತ್ತು ಜಾಸ್ತಿ ನೀರು ಕೊಡೋದ್ರಿಂದ ಭೂಮಿಗೆ ಕ್ಷಾರನ್ನು ಬಿಡ್ತಾವ. ಇವು ಎಲ್ಲ ಮುಖ್ಯ ಕಾರಣದಿಂದ ಕೊಡವಿ ಉತ್ಪಾದನೆ ಕಡಿಮೆ ಆಗ್ತೈತಿ. ಮತ್ತು ಕೊಡವಿ ಉತ್ಪಾದನೆ ಜಾಸ್ತಿ ಆಗಬೇಕಂದ್ರೆ ಏನು ಮಾಡಬೇಕು, ಕಬ್ಬಿನ ಎರಡನೇ ಬೆಳೆದು ಉತ್ಪಾದನೆ ಜಾಸ್ತಿ ಆಗಬೇಕು, ಅದ್ರ ಸಲಗೆ ಏನೇನು ಮಾಡಬೇಕು ಅದನ್ನೊಂದು ತಿಳ್ಕೊಳ್ಳೋಣ. ಇದಕ್ಕಿಂತ ಮುಖ್ಯ ಪೈಲಾ ಕಾರಣ ಅಂದ್ರೆ ನಮ್ದು ಏನು ರೌದಿ ಇರ್ತೈತಿ ರೌದಿ ಸುಡೋದು ಬಂದ್ ಮಾಡ್ರಿ. ಬೋಧ ಇರ್ತೈತಿ, ಬೋಧ ಮ್ಯಾಗಿಂದ ಏನು ರೌದಿ ಇರ್ತೈತಿ ರೌದಿ ಎಲ್ಲ ಸರಿಸ್ಕೊಂಡು ತೊಗೊಂಡು ನಡು ಏನು ಗ್ಯಾಪ್ ಇರ್ತೈತಿ ಗ್ಯಾಪ್ನಲ್ಲಿ ಎಲ್ಲ ಸರಿಸ್ಕೋಬೇಕು. ಮತ್ತು ಕೋಠಾರಿ ಡ್ರಿಪ್ ಇರಿಗೇಷನ್ದಿಂದ ಹನಿ ಹನಿ ನೀರು ಕೊಡಬೇಕು. ಮತ್ತು ಕಬ್ಬಿನಲ್ಲಿ ಏನೂ ಅಂತರ್ಮಶಾಗತ ಮಾಡೋದು ಕಾರಣವೇ ಇಲ್ಲ, ಮಾಡೇಬೇಡ್ರಿ. ಒಟ್ಟು ಅಂತರ್ಮಶಾಗತ ಮಾಡೋದಿಲ್ಲ ಮತ್ತು ಹಳೆ ಬೇರನ್ನು ಕಡಿಯೋದಿಲ್ಲ, ಇದು ಮುಖ್ಯ ತಿಳ್ಕೋಬೇಕು. ಯಾಕಂದ್ರೆ ತಮ್ಮ ಪಾರಂಪರಿಕ ಕಬ್ಬಿನ ಪದ್ಧತಿಯಿಂದ ನಾವು ಏನು ಮಾಡ್ತೀವಿ, ರೌದಿ ಸುಡ್ತೀವಿ, ರೌದಿ ಸುಟ್ಟು ನಡು ಅಂತರ್ಮಶಾಗತ ಮಾಡಿ ಅದರದ್ದು ಹಳೆ ಬೇರನ್ನು ಕಡಿಬೇಕಂತ ಒಂದು ಪಾರಂಪರಿಕ ಪದ್ಧತಿ. ಈ ಪಾರಂಪರಿಕ ಪದ್ಧತಿ ಅಂದರೆ ತಪ್ಪು ಪದ್ಧತಿ, ಇದು ಪದ್ಧತಿ ಬಂದ್ ಮಾಡಿರಿ. ಜುನ ಬೇರುಗಳನ್ನು ಕಡಿಬಾರ್ದು, ಹಳಿ ಬೇರಿಗೆ ಇನ್ನೂ ಹೊಸ ಬೇರು ಬರ್ತಾವೆ, ಆದ್ದರಿಂದ ಅನ್ನ ಶೋಷಣೆಗಳನ್ನು ಕ್ಷಮತಾ ಜಾಸ್ತಿ ಹಾಕಿ ಮುಂದಿನ ಕೊಡಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಮತ್ತು ಯಾವ ರೈತರ ಕಡೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಐತಿ ಆ ರೈತರನ್ನು ಸ್ಪ್ರಿಂಕ್ಲರ್ ಸಿಸ್ಟಮ್ ಚಾಲೂ ಮಾಡಿ ರೌದಿನೂ ಹಸಿ ಮಾಡಬೇಕು. ಹಸಿ ಮಾಡಿದ ರೌದಿ ಮೇಲೆ ಡಿಕಂಪೋಸಿಂಗ್ ಕಲ್ಚರ್ ಅಂತ ಏನು ಬಯೋ ಫರ್ಟಿಲೈಸರ್ ಐತಿ ಅದು ಇಸ್ತೆಮಾಲ ಮಾಡಬೇಕು. ಅದ್ರ ಜೊತೆಯಲ್ಲಿ ಪ್ರತಿ ಏಕರಿ 3 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್, 1 ಚೀಲ ಯೂರಿಯಾ ಎಲ್ಲ ಕಡೆ ಬಿಸಾಕು ಒಕ್ಕಾಡಬೇಕು ಆ ಹಸಿ ರೌದಿ ಮೇಲೆ. ಆದ್ದರಿಂದ ರೌದಿ ಲಘು ಕೊಳೆದು ಫರ್ಟಿಲೈಸರ್ ಯಾನಿ ಕಾಂಪೋಸ್ಟ್ ತಯಾರಾಗ್ತೈತಿ, ಆ ಕಾಂಪೋಸ್ಟ್ ಕೊಡವಿನ ಉಪಯೋಗ ಆಗ್ತೈತಿ. ಈ ಥರ ನಾವು ಕೊಡವಿ ಉತ್ಪಾದನೆ ಜಾಸ್ತಿ ಆಗಿ ಮಾಡೋದು ಈ ಪದ್ಧತಿ ಅವಲಂಬಿಸ್ರಿ. ಈ ವಿಡಿಯೋನ ನಿಮಗೆ ಚಲೋ ಅನಿಸಿದರೆ ಲೈಕ್ ಮಾಡಿರಿ, ಜಾಸ್ತಿ ರೈತರಿಗೆ ಇದು ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಈಗೇ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಈ ಪ್ರಕಾರ ನಿಮಗೆ ಹೊಸ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಷನ್ ಟೈಮ್ನಲ್ಲಿ ಬರ್ತಾವೆ. ನಮಸ್ಕಾರ.